ಸರ್ಕಾರಿ ಖರಾಬ್ ಜಾಗದಲ್ಲಿ ಹೊಲಕ್ಕೆ ಹೋಗದಂತೆ ಅಡ್ಡ ಕಂದಕ ತೋಡಿ ತೊಂದರೆ ನೀಡುತ್ತಾ ಇರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ತಹಶೀಲ್ದಾರ್ ಅವರಿಗೆ ಗ್ರಾಮಸ್ಥರಾದ ಗೋಪಾಲ್, ಬಂಗಾರ ಬೋವಿ, ಕೃಷ್ಣ ಬೋವಿ, ಚಲುವರಾಜ, ಮಣಿ, ಪ್ರಕಾಶ್, ಅಜಿತ್ ಒತ್ತಾಯಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಸತ್ಯಗಾಲ ಕಾವಲ್ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸರ್ಕಾರಿ ಗೋಮಾಳದ ಒಟ್ಟು ವಿಸ್ತೀರ್ಣ 684 ಎಕರೆ 1 ಗುಂಟೆ ಇದ್ದು, ಈ ಭಾಗದಲ್ಲಿ ಸುತ್ತಮುತ್ತಲೂ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದವರೇ ಹೆಚ್ಚು ಇದ್ದು, ದರ್ಖಾಸ್ ಮೂಲಕ ಮಂಜೂರಾಗಿ ಸಂಬಂಧಿಸಿದ ದಾಖಲೆ ಪಡೆದು ಬೇಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಬಂಗಾರ ಬೋವಿ, ಕೃಷ್ಣ ಬೋವಿ, ಚಲುವರಾಜ ಸೇರಿದಂತೆ 3 ಮಂದಿ ರೈತರ ಜಮೀನು ಒಟ್ಟು 8 ಎಕರೆ ವಿಸ್ತೀರ್ಣ ಇದ್ದು, ಈ ಜಮೀನಿಗೆ ಆರಂಭದ ದಿನಗಳಿಂದೂ ಸಹ ಹೊಂದಾಣಿಕೆಯಿಂದ ರೂಢಿಗತ ರಸ್ತೆ ಮಾಡಿಕೊಂಡು ಜಮೀನಿನಲ್ಲಿ ಬೇಸಾಯ ಮಾಡಲಾಗ್ತಾ ಇತ್ತು. ಆದರೆ ಹಿರಿಯ ಮುಖಂಡರೊಬ್ಬರು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಆತನ ಮಕ್ಕಳು ಮತ್ತು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರಾದ ಕುಮಾರ್, ಕಮಲಮ್ಮ, ಮಂಜುಳಮ್ಮ, ಶಾರದಾ, ವಸಂತ, ಸಂಗೀತ, ಶಶಿಕಲಾ, ಕವಿತಾ, ತಂಗರಾಜ್, ಮರಿಯಮ್ಮ, ಡಿ ಶಿವರಾಜ್, ಮುರುಗೇಶ್, ರಾಜಾಜಿ ಸೇರಿದಂತೆ ಇನ್ನೂ ಹಲವಾರು ಸೇರಿ ನಮ್ಮ ಹೊಲಕ್ಕೆ ಹೋಗದಂತೆ ಅಡ್ಡಲಾಗಿ ರಸ್ತೆಯಲ್ಲಿ ಕಂದಕ ತೋಡಿ ತೊಂದರೆ ನೀಡುತ್ತಾ ಇರುವುದರಿಂದ ಕಳೆದ 4 ವರ್ಷಗಳಿಂದ ಬೇಸಾಯ ಮಾಡಲು ಆಗ್ತಾ ಇಲ್ಲ ಎಂದು ದೂರಿದ್ದಾರೆ. ಈ ಜಮೀನಿನ ಬೇಸಾಯವನ್ನೇ ಅವಲಂಬಿಸಿ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದು ಕೊಳವೆ ಬಾವಿ ತೋಡಿಸಿ ರಿಪೇರಿಗೆ ಬಂದಿದೆ. ಇವುಗಳನ್ನು ರಿಪೇರಿ ಮಾಡಿಸಲು ಹಾಗೂ ಜನ ಜಾನುವಾರು ಓಡಾಡಲು ಅಡ್ಡಪಡಿಸುತ್ತಾ ಇರುವ ಪರಿಣಾಮ ಯಾವುದೇ ಕೃಷಿ ಚಟುವಟಿಕೆ ಮಾಡಲಾಗದೆ ಪಾಳು ಬಿಡಲಾಗಿದೆ ಎಂದು ಗ್ರಾಮದ ಮುಖಂಡ ಗೋಪಾಲ ಮತ್ತು ಜಮೀನು ಮಾಲೀಕರಾದ ಬಂಗಾರ ಬೋಯಿ, ಕೃಷ್ಣ ಬೋವಿ, ಚಲುವರಾಜ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಆಗ್ತಾ ಇರುವ ತೊಂದರೆಯನ್ನು ಬಗೆಹರಿಸಿಕೊಡುವಂತೆ ತಾಲೂಕಾ ತಹಶೀಲ್ದಾರ್ ಅವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಭೂಮಾಪನ ಹಾಗೂ ಪೊಲೀಸ್ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳಕ್ಕೆ ಆಗಮಿಸದಂತೆ ಮಹಿಳೆಯರೆಲ್ಲರೂ ಸೇರಿ ಇಲ್ಲಸಲ್ಲದ ಅಪಪ್ರಚಾರದೊಂದಿಗೆ ಧಮಕಿ ಹಾಕಿ ಅಡ್ಡಪಡಿಸುತ್ತಾ ಇರುವುದರಿಂದ ಮತ್ತೊಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ರಸ್ತೆ ಸಮಸ್ಯೆ ಪರಿಹರಿಸುವುದಾಗಿ ತಿಳಿಸಿ ನಿರ್ಗಮಿಸಿದ್ದಾರೆ ಎಂದು ವಿವರಿಸಿದ್ದಾರೆ. ಯಾವುದೇ ಸ್ಮಶಾನ ಇಲ್ಲದೆ ತಮ್ಮ ಜಮೀನಿನಲ್ಲೇ ಅಂತ್ಯಕ್ರಿಯೆ ಮಾಡಬೇಕಾಗಿದೆ. ಇಂತಹ ಘಟನೆಯ ಸಂದರ್ಭದಲ್ಲಿ ಸಹ ನಮಗೆ ಅಡ್ಡಪಡಿಸಿ ತೊಂದರೆ ನೀಡಿದ ಬಗ್ಗೆ ಅನೇಕ ಬಾರಿ ಪೊಲೀಸರಿಗೆ ದೂರನ್ನು ಸಲ್ಲಿಸಲಾಗಿದೆ. ಹೀಗಿರುವಾಗ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೂ ಸಹ ಇಲ್ಲಸಲ್ಲದ ಅಪಪ್ರಚಾರ ಮಾಡಿಕೊಂಡು ನಮಗೆ ಅವರಿಂದಲೂ ಸಹ ಯಾವುದೇ ಕೆಲಸವಾಗದಂತೆ ಅಡ್ಡಪಡಿಸಲು ಮುಂದಾಗಿದ್ದಾರೆ. ಆದ್ದರಿಂದ ತಾಲೂಕಾ ತಹಶೀಲ್ದಾರ್ ಕೂಡಲೇ ಮಧ್ಯ ಪ್ರವೇಶಿಸಿ ಅಡ್ಡಪಡಿಸುತ್ತಾ ಇರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಳೆಗಾಲ ಸಮೀಪಿಸುತ್ತಾ ಇರುವುದರಿಂದ ನಮಗಿರುವ ರಸ್ತೆ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿಕೊಡಬೇಕೆಂದು ಗ್ರಾಮಸ್ಥರಾದ ಗೋಪಾಲ್, ಬಂಗಾರ ಬೋವಿ, ಕೃಷ್ಣ ಬೋವಿ, ಚಲುವರಾಜ್, ಮಣಿ, ಪ್ರಕಾಶ್, ಅಜಿತ್ ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ HD ರಮೇಶ್, NKS TV4, ಪಿರಿಯಾಪಟ್ಟಣ. ಬೆಲೆ ಮಾಡಕ್ ಆಯ್ತಲ್ಲ ಸರ್, ಎಲ್ಲ ಲೋನ್ಗಳು ತಗೊಂಡಿದ್ವಿ, ಲೋನ್ಗಳು ಕಟ್ಟಕ್ ಆಯ್ತಿಲ್ಲ. ಸೊಸೈಟಿ ಬ್ಯಾಂಕಲ್ಲಿ ನಮ್ಮ ಸಾಲಗಳೈತೆ. ಈ ಬೆಲೆ ಮಾಡಿದ್ರೆ ಸಾಲ ತೀರ್ಸೋಕ್ಕಾಗೋದು, ಸಾಲಗಳು ತೀರ್ಸೋಕ್ಕಾದ್ರೆ ಬರೀ ಬಡ್ಡಿ ಕಟ್ಕೊಂಡು ಅವ್ರ ಹತ್ರ ಬೈಸ್ಕೊಂಡು ತುಂಬ ಕಷ್ಟ ಅನುಭವಿಸ್ತಾ ಇದೀವಿ. ಬೋರ್ಗಳು ಹಾಕ್ಸಿದ್ವಿ, ಬೋರ್ಗಳೆಲ್ಲ ಮೋಟ್ರ್ಗಳು ಕೆಟ್ಟೋಗಿ ಎಲ್ಲ ಜಾಮ್ ಆಗಿ ಎಲ್ಲ ಖರ್ಚುಗಳಾಯ್ತು ಕೂತವೆ. ಇಲ್ಲಿ ಹಿಂಗೆ ಪಾಲ್ ಬಿಟ್ಕೊಂಡು ಹೋದ್ರೆ ನಮ್ಗೆ ಮುಂದೆ ತುಂಬಾ ತೊಂದರೆ ಐತೆ ಸರ್. ನಮ್ಗೆ ಯಾವ್ದು ಕಷ್ಟ ಆಗಲ್ಲ. ಅದಕ್ಕೆ ಸರ್ ದಾರಿ ಇಲ್ದೆ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ. ವ್ಯವಸಾಯ ಮಾಡೋಕ್ಕಾಗಲ್ಲ. ಈ ದಾರಿ ಕೊಟ್ಟಿದ್ದಾರೆ, ಬೆಳೆ ಬೆಳಿತಾರೆ ನೋಡಿ, ಅವ್ರೆಲ್ಲ ಬೆಳೆ ಬೆಳಿತಾರೆ. ನಮ್ ಜಮೀನಿಗೆ ನೋಡಿ ಎಲ್ಲ ಪಾಲ್ ಬಿದ್ದೈತೆ ಸರ್. ಆದ್ರೆ ಅವ್ರ ಜಮೀನಿಗೆ ಪಕ್ಕದ ಜಮೀನವರು ದಾರಿ ಕೊಟ್ಟಿದ್ದಾರೆ ಸರ್. ಕೆಲಗಡೆ ಗಂಟೆ ಇವ್ರ ಜಮೀನಿಂದ ನಮಗ್ ದಾರಿ ಕೊಡ್ತಲ್ಲ. ಅವ್ರು ಕೊಡ್ತೀನಿ ಅಂತ ಆ ಕಾಲದಲ್ಲಿ ಒಪ್ಕೊಂಡು ಮಾತು ಆಗಿದ್ದು ಸರ್. ಇವ್ರ ಜಮೀನಲ್ಲೂ ಇವ್ರ ಜಮೀನಲ್ಲೂ ಕೇಳ್ತಾರೆ ಸರ್. 3 ಎಕರೆ 35 ಗುಂಟೆ ಏನಿದೆಯೋ ಅದು ಬುಟ್ಟಿ ಮಿಕ್ಕಿದ ಖರಾಬ್ ಏನಿದೆಯೋ ಅದ್ರಲ್ಲಿ ಕೇಳ್ಕೊಳ್ತಾ ಇದೀವಿ. ಕಲ್ಲು ಮಣ್ಣು ಬಂಡೆಗಳಿರೋದ್ರಿಂದ ಅಲ್ಲಿ ಬೆಲೆಗೆ ಸಾಧ್ಯನೂ ಇಲ್ಲ. ಆ ಜಾಗದಲ್ಲಿ ಕೂಡ ಇವ್ರು ದಾರಿ ಕೊಡದೇ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ಅಧಿಕಾರಿ ಬಳಿಗೆ ಬಂದ್ರೆ ಅಧಿಕಾರಿ ಮೇಲೆ ಕೂಡ ಜವಾಬ್ದಾರಿ ಮಾಡ್ತಿದ್ದಾರೆ. ನಮ್ಗೆ ಓಡಾಡೋದು ಫಸ್ಟ್ ಅವ್ರ ತಂದೆ ಇದ್ರು ಸರ್. ಅವ್ರ ತಂದೆ ಅವರೆಲ್ಲ ಇರ್ಬೇಕಾದ್ರೆ ಈ ಜಾಗದಲ್ಲಿ ಓಡಾಡ್ತಿದ್ದು ನಾವು. ಈಗ ನಮ್ಗೆ ಅಲ್ಲಿ ಬೆಳೆತಿದ್ದೆ. ಅವ್ರ ತಂದೆ ತೀರೋಗಿ 3 ವರ್ಷ ಆಯ್ತು. 3 ವರ್ಷ ಆದ್ಮೇಲೆ ಇವ್ರ ಮಕ್ಳು ಬಿಡ್ತಲ್ಲ ಸರ್. ಅಲ್ಲಿ ಬಂದ ಜಮೀನ್ ಬಂದ್ರೆ ಗೂಂಡಾಗಿರಿಗಲ್ಲ ಸರ್. ಜಮೀನು ಅವ್ರು ಸರ್ ತಂತಿ ಬೆಲೆ ಹಾಕೋ ಟೈಮಲ್ಲಿ ಮಾತಾಗಿದೆ ಸರ್, ನಾವು ದಾರಿ ಬಿಡ್ತೀವಿ ನಿಮ್ಗೆ, ನೀವು ಇವ್ರಿಗೆ ದಾರಿ ಬಿಟ್ಬಿಡಿ ಅಂತ ಮಾತು ಕೊಟ್ಟಿದ್ರು. ಅವಾಗ ಇವ್ರ ತಂದೆ ಒಪ್ಕೊಂಡಿದ್ರು, ಸರಿ ನಾವು ದಾರಿ ಕೊಡ್ತೀವಿ ಅಂತ. ಇವ್ರ ತೀರೋಗ್ಬಿಟ್ಟವ್ರೆ ಸರ್. ಅವರು ಲೆಕ್ಕಕ್ಕಿಲ್ಲ, ನಾವು ದಾರಿ ಕೊಡಕ್ಕಿಲ್ಲ ಅಂದ್ಬಿಟ್ಟು ಮಕ್ಳು ಅಡ್ಡ ಮಾಡ್ತವ್ರೆ ಸರ್. ಲೇಡಿ ಇನ್ಸ್ಪೆಕ್ಟರ್ ಜೊತೆ ಕೂಡ ಅವಾಜ್ ಹಾಕಿದ್ದಾರೆ ಸರ್. ನಮ್ ಜಮೀನು ಅಲ್ಸೂರ್ ಹತ್ರ, ನಮ್ ಜಮೀನ್ಗೆ 5 ವರ್ಷದಿಂದ ದಾರಿ ಇಲ್ಲ. ಕೇಳ್ಕೊಂಡಿದ್ವಿ, ಆ ಕಾಲದಿಂದ ಓಡಾಡ್ಕೊಂಡಿದ್ದೆ. ಇವಾಗ ಅವ್ರು ಭಾಗ ಮಾಡ್ಕೊಬಿಟ್ಟು ನಾವು ದಾರಿ ಕೊಡಕ್ಕಿಲ್ಲ ಅಂತ ಹೇಳ್ತಾವ್ರೆ. ನೀವು ಸರ್ವೆಗೆ ಹಾಕಿ, ಸರ್ವೆಯಿಂದ ಎಲ್ಲಿಗೆ ದಾರಿ ಬರ್ತೋ ಅಲ್ಲಿ ತಗೊಳ್ಳಿ ಅಂತ ಕೇಳ್ತಾವ್ರೆ. ಮತ್ತೆ ನಾವು ಸರ್ವೆಗೆ ಹಾಕಿದ್ದು ತಹಸೀಲ್ದಾರ್ RIA ಮತ್ತೆ VA ಮತ್ತೆ ಸರ್ವೇಯರ್, ತಾಲೂಕು ಸರ್ವೇಯರ್ ಎಲ್ಲ ಬಂದಿದ್ರು ಸರ್. ಎಲ್ಲ ಬಂದ್ಬಿಟ್ಟು ಈ ಜಾಗದಲ್ಲಿ ಕಲ್ಲು ನಟ್ಬಿಟ್ಟು ಈ ಕಡೆ ಓಡಾಡ್ಕೊಂಡು ಅಂತ ಹೇಳ್ಬಿಟ್ಟು ಹೋಗಿದ್ರು. ಆ ಕಲ್ಗಳನ್ನ ಕಿತ್ತಾಕವ್ರೆ. ಮತ್ತೆ ಬಂದಿದ್ದ RIA ಅವ್ರನ್ನ ಮೇಲೆಲ್ಲ ದಬ್ಬಲಿಕೆ ಮಾಡಿ, ಹೆಂಗಸರ್ನೆಲ್ಲ ಬುಟ್ಟಿ ಅವ್ರ ಮೇಲೆ ದಬ್ಬಲಿಕೆ ಮಾಡಿ, ಸೊಂಟದ ಕಡೆ ಕೆಟ್ಟ ಮಾತುಗಳೆಲ್ಲ ಬಲ್ಸಿ ಹೆಂಗೆಂಗೋ ಮಾತಾಡಿ ಸಖತ್ ಅವಮಾನ ಮಾಡೋರು. ನಮ್ಗೆ ನ್ಯಾಯ ದೊರಕಬೇಕು ಸರ್. ಜಮೀನುಗಳೆಲ್ಲ ಪಾಲ್ ಬಿದ್ದೈತೆ. ದಂಡಾಧಿಕಾರಿಗಳು ಎಲ್ಲರಿಗೂ ಹತ್ರ ಹೋಗಿದೀವಿ, ನಾವು ಇನ್ಸ್ಪೆಕ್ಟರ್ ಹತ್ರ ಹೋಗಿದೀವಿ, ಎಲ್ಲರ ಹತ್ರ ಮಾತಾಡಿದೀವಿ. ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನೇ ಬಾಯಿಗೆ ಬಂದಾಗ ಬೈದು ನಾನು ಕೆಟ್ಟ ಮಾತೆಲ್ಲ ಬೈದೆ.
ಕುಮಾರ, ಶಿವರಾಜು, ಗಂಗರಾಜು, ಮುರುಗೇಶ, ಮತ್ತೆ ಶಾರದಾ, ಕಮಲ, ಮತ್ತೆ ಶಾರದಾ, ಕಮಲ, ವಸಂತ ಮತ್ತು ಕವಿತಾ, ರಾಜಾತಿ ಎಲ್ಲ ಇಷ್ಟು ಜನ ಇವ್ರ ಕುಟುಂಬ. ಇವರೆಲ್ಲ ಫುಲ್ ಒಂದೇ ಫ್ಯಾಮಿಲಿ ಸರ್. ಇಲ್ಲಿ ಸರ್ಕಾರದವ್ರಿಗೆ ತುಂಬ ಕೆಟ್ಟತನದಿಂದ ನಡ್ಕೊಂಡಿದ್ದಾರೆ. ಅವ್ರ ಹತ್ರ ನಮ್ಗೆ ದಾರಿ ದೊರಕಿಸ್ಕೊಡ್ಬೇಕಂತ ಕೇಳ್ಕೊಳ್ತಾರೆ ಅಷ್ಟೇ. ಕೆಟ್ಟಾಗಿ ಎಲ್ಲ ಮಾತಾಡಿ ನಮ್ಮನ್ನ ಬಂದ ತುಂಬಾ ಅವಮಾನ ಮಾಡಿ ಕಳ್ಸೋರ ಸರ್. ಆದ್ರೂ ಯಾವುದೇ ಅಧಿಕಾರಿಗಳು ಕಾನೂನು ಪ್ರಕಾರ ಬಂದಿದ್ರು. ಮತ್ತೆ ಅವ್ರಿಗೂ ಕೂಡ ಇವರು ಒಂದು ಯಾವ ರೀತಿ ಬೆಲೆ ಕೊಡ್ಬೇಕನ್ನೋದು ಅವ್ರಿಗೆ ಗೊತ್ತಿಲ್ದೇನೆ ಅವಚನಗಳಿಂದ ಬೈದಿ ಕೆಟ್ಟ ಮಾತಾಡೋಕೆ ಸಾಧ್ಯ ಇಲ್ಲ. ಆ ರೀತಿ ಕೆಟ್ಟದ ಮಾತನಾಡಿ ಇರ್ತಾರೆ. ನಮಗೆ ಯಾರೇ ತೀರೋದ್ರೆ ನಮಗೆ ಓದ್ಕೊಳಕ್ಕೆ ನಮಗೆ ಸುಡುಗಾರಿ ಇಲ್ಲ. ಜಮೀನೆಲ್ಲ ತಂದು ಮಾಡ್ಬೇಕು ಸರ್. ಕಂತೆ ಕಾರ್ಯ ನಮ್ ದಾರಿ ಇಲ್ಲ ಸರ್. ಅಷ್ಟು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದಾರಲ್ಲ ಇವರು. ಯಾರೋ ತೀರ್ಕೊಬಿಟ್ರೆ ಹೆಣ ತಂದು ಊಟ ನಮ್ಗೆ ದಾರಿ ಇಲ್ಲ ಸರ್. ನೋಡಿ ಸರ್, ಕಾಲು ಬಿದ್ದೈತೆ. ಯಾವ ಕಡೆನೂ ದಾರಿ ಇಲ್ಲ ಸರ್. ಹೆಂಗ್ ಸರ್ ಇದು ನಕ್ಸಲ್ ಇದೆ ಸರ್ ದಾರಿ, ಆದ್ರೂ ಇವ್ರು ಬಿಡ್ತಲ್ಲ ಸರ್. ಇವರು ನಕ್ಸಲ್ ನಕ್ಸಲ್ ಐತೆ ಸರ್. ಹೇಳಿದ್ರು ಕೂಡ ಅವ್ರ ತಲೆನೇ ತಗೊಳ್ತಿಲ್ಲ. ಅವ್ರು ಮಾತಾಡಕ್ಕೆ ಬಿಡ್ತಲ್ಲ. ಇವ್ರದೇ ಮಾತಾಡಿದೆ ತುಂಬಾ ದೌರ್ಜನ್ಯ ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಮಾಡ್ತಾಳೆ ಸರ್. ನಾವು ಏನೋ ಲೇಡೀಸ್ ಅಂತ ಸುಮ್ಮನೆ ನಿಂತ್ರೆ ನೀವು ಬಾಯಿ ಬಂದಂಗೆ ಮಾತಾಡ್ತೀರಾ. ಹಾಜರಾಗೈತೆ ಸರಿ ಮಾಡಿದ್ವಿ ಅಂತ ಬರ್ಕೊಂತವ್ರಲ್ಲಿ. ಸರಿನಾ ಬಿಡಿ, ಮಾತಾಡ್ತಿಲ್ಲ. ಒಬ್ಬರು ಮಾತಾಡಿ ಮತ್ತೆ ತಗೊಂಡ್ ಬನ್ನಿರ. ತಗೊಂಡ್ ಬನ್ನಿ, ನಾವೇನು ನಿಮ್ಗೇನು ಇದು ಮಾಡಲ್ಲ, ತಗೊಂಡ್ ಬನ್ನಿ ಅಲ್ಲೇ. ಯಾಕಂದ್ರೆ ಹಿಂಗ್ ಬಂದು ಕೇಳಬೇಕು ಅಂದ್ರೆ ಆಧಾರ ತಗೊಬರ್ಬೇಕು. ಏನ್ ಗೊತ್ತು, ಸುಮ್ನೆ ಬಂದು ಗಲಾಟೆ ಮಾಡಕ್ ಬರ್ಬಾರ್ದು. ನಾವು ಇರ್ತೀವಿ, ಯಾಕಂದ್ರೆ ಇದೆಲ್ಲ ವಿಡಿಯೋ ಆಗುತ್ತೆ. ಸುಮ್ಮನೆ ಕಿರಿಕಿರಿ ಆಗುತ್ತೆ. ಅವ್ರು ಹೊಸಬರು ಬಂದ್ರು ಎಲ್ಲರೂ ಬಿಡ್ಸ್ಕೊಂಡ್ಬಂದ್ರೆ ಸುಮ್ಮನೆ ಹೋಗ್ಬಿಟ್ರೆ ನಿನ್ ಬಿಡ್ತೀನಿ. 3:35ಗೆ ತೊಂದರೆ ಇಲ್ವಲ್ಲ ಸುಮ್ಮನೆ. ನೀವು ಇಲ್ಲಿ ಈ ತರ ಮಾತಾಡೋದ್ರಿಂದನೂ ತಹಸೀಲ್ದಾರ್ ಹತ್ರ ಆರ್ಡರ್ ಮಾಡಿರ್ತಾರಲ್ಲ, ತಹಸೀಲ್ದಾರ್ ಹತ್ರ ಮಾತಾಡಿ. ಅದು ಬಿಟ್ಬಿಟ್ಟು ಇವರು ತಹಸೀಲ್ದಾರ್ ಆರ್ಡರ್ ಮಾಡಿರೋದಲ್ವ, ಓದಕ್ಕೋತಿದೆ ಯಾರಿಗಾದ್ರು. ತಹಸೀಲ್ದಾರ್ ಆರ್ಡರ್ ಮಾಡಿರ್ತಾರೆ, ಅದನ್ನು ಓದಿ. ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದ್ರೆ ತಹಸೀಲ್ದಾರ್ ಹತ್ರ ಹೋಗಿ ಅಬ್ಜೆಕ್ಷನ್ ಮಾಡಿ ಕೊಡಿ. ಹೌದು, ಕಾನೂನಿಗೆ ಎಲ್ಲರೂ ಒಂದೇ, ನೀವು ಒಂದೇ, ಇವರು ಒಂದೇ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ತಹಸೀಲ್ದಾರ್ ಕೋರ್ಟ್ ಹೋಗಿ ತಹಸೀಲ್ದಾರ್ ಆರ್ಡರ್ ಮಾಡಿರೋದು. ಕೋರ್ಟ್ ಆದೇಶ, ದಂಡಾಧಿಕಾರಿ, ತಾಲೂಕು ದಂಡಾಧಿಕಾರಿ ಇವತ್ತು ಕೋರ್ಟ್ ತರ. ನಿಮ್ದು ಏನಾದ್ರು ನಿಮ್ಮ ಜಾಗ ಅಂತ ಇದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ 100% ನಿಮ್ಮ ಪರವಾಗಿ ನಿಲ್ತೀವಿ. ನೀವು ಹಿಂಗೆ ಬಂದು ಪದೇ ಗಲಾಟೆ ಮಾಡ್ತಿದ್ರೆ, ಅಬ್ಜೆಕ್ಷನ್ ಮಾಡಿದ್ರೆ ತರ್ತೀವಿ, ತಗೊಂಡು ಹೋಗ್ತೀವಿ ಅಷ್ಟೇ. ಯಾಕಂತ ಹೇಳಿದ್ರೆ ನೀವು ಡಾಕ್ಯುಮೆಂಟ್ಸ್ ತಗೊಬನ್ನಿ ಮಾಡೋಣ.